ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿಂದು ಮಹತ್ವದ ಬೆಳವಣಿಗೆ ನಡೆಯಲಿದೆ. ಕೊಲೆ ಕೇಸ್ನ ಆರೋಪಿ ಪ್ರದೋಷ್ ಇಂದು ಮಾಫಿ ಸಾಕ್ಷಿ ನುಡಿಯಲಿದ್ದು, ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆಗೆ ಕೇಸ್ಗೆ ಟ್ವಿಸ್ಟ್ ನೀಡುತ್ತಾ ದರ್ಶನ್ ಪಾಲಿಗೆ ಆಪ್ತನೇ ಉಳಾಗ್ತಾನ? ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೊಲೆ ಆರೋಪಿ ದರ್ಶನ್ಗೆ ಪ್ರದೋಷ್ ಸಂಕಷ್ಟ. ಇಂದು ಮಾಫಿ ಸಾಕ್ಷಿ ಪ್ರದೋಷ್ ಹೇಳಿಕೆ ದಾಖಲು. ದರ್ಶನ್ ಆಪ್ತ ಪ್ರದೋಷ್ ಹೇಳಿಕೆಯತ್ತ ಎಲ್ಲರ ಚಿತ್ತ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲುವಾಸ ಮುಂದುವರೆದಿದೆ. ಅದ್ಯಾವಾಗ ಕೇಸ್ ಮುಗಿಯುತ್ತೋ ಅದ್ಯಾವಾಗ ಆಚೆ ಬರ್ತೀನೋ ಅಂತ ಕಂಬಿ ಹಿಂದೆ ಕೊಲೆ ಆರೋಪಿ ದರ್ಶನ್ ದಿನವನ್ನ ದುಡಿದಿದ್ದಾರೆ. ಈ ಮಧ್ಯೆ ನ್ಯಾಯಾಲಯದಲ್ಲಿ ವಿಚಾರಣೆ ವೇಗ ಪಡೆದುಕೊಂಡಿದ್ದು, ಇಂದು ದರ್ಶನ್ ಆಪ್ತ ಪ್ರದೋಷ್ ಮಾಫಿ ಸಾಕ್ಷಿ ನುಡಿಯಲಿದ್ದಾನೆ. ದರ್ಶನ್ ಆಪ್ತ ರೇಣುಕಾಸ್ವಾಮಿ ಕೊಲೆ ಕೇಸಿನ 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ನುಡಿಯಲು ಸಜ್ಜಾಗಿದ್ದಾನೆ. ಕಳೆದ ವಿಚಾರಣೆ ವೇಳೆ ಪ್ರದೋಷ್ ಬಳಿ ಮಾಫಿ ಸಾಕ್ಷಿಯ ಕ್ಲಾರಿಫಿಕೇಷನ್ ಕೇಳಿದ್ದ ನ್ಯಾಯಾಲಯ ಇಂದು ಅಧಿಕೃತವಾಗಿ ಪ್ರದೋಷ್ ಹೇಳಿಕೆಯನ್ನು ದಾಖಲು ಮಾಡಲಿದೆ. ಪ್ರದೋಷ್ ಹೇಳಿಕೆಯಿಂದ ಕೇಸ್ಗೆ ಸಿಗುತ್ತಾ ಟ್ವಿಸ್ಟ್? ರೇಣುಕಾಸ್ವಾಮಿ ಕೊಲೆಯ ಮಾಫಿ ಸಾಕ್ಷಿ ಪ್ರದೋಷ್ ಹೇಳಿಕೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಒಂದು ವೇಳೆ ಮಾಫಿ ಸಾಕ್ಷಿ ಹೇಳಿಕೆ ದರ್ಶನ್ ವಿರುದ್ಧ ಇದ್ದಲ್ಲಿ ಚಾಲೆಂಜಿಂಗ್ ಸ್ಟಾರ್ಗೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗಲಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇಂದೇ ರೇಣುಕಾಸ್ವಾಮಿ ಕೊಲೆ ಕೇಸ್ನ 10ನೇ ಆರೋಪಿ ವಿನಯ್ ಮಾಫಿ ಸಾಕ್ಷಿ ಅರ್ಜಿಯ ವಿಚಾರಣೆ ನಡೆಯುವ ಸಾಧ್ಯತೆ ಕೂಡ ಇದ್ದು, ಆಪ್ತರ ಮಾಫಿ ಸಾಕ್ಷಿ ಹೇಳಿಕೆಗಳ ಮೇಲೆ ದರ್ಶನ್ ಜೈಲುವಾಸದ ಭವಿಷ್ಯ ನಿರ್ಧಾರವಾಗಲಿದೆ.